Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನೂರು ಸ್ವಾಮಿ. ವಿಶೇಷವಾಗಿ ಇವತ್ತು ಸಂಡೂರು ಭಾಗದಲ್ಲಿ ಅನೇಕ ಗ್ರಾಮಗಳಲ್ಲಿ ಕೂಡ ಹೆಸರುವಾಸಿಯಾಗಿರ್ತಕ್ಕಂಥ ಸಮಾಜ ಸೇವೆಯಲ್ಲಿ ಇಂದಿಗೂ ಕೂಡ ಬಡತನ ಇದ್ದರೂ ಕೂಡ ಒಂದಿಷ್ಟು ಕೈಲಾದಷ್ಟು ಸಹಾಯ ಸಹಕಾರ ಕೊಡ್ತಕ್ಕಂಥ ವ್ಯಕ್ತಿ ಇವತ್ತು ನಾನು ಭೇಟಿಯಾಗಿರ್ತಕ್ಕಂಥದ್ದು. ಬಹುಶಃ ಸಂಡೂರು ತಾಲೂಕಿನ ಅಂಬೇಡ್ಕರ್ ನಗರ 3ನೇ ವಾರ್ಡಲ್ಲಿ ನಾನು ಒಬ್ಬ ಬಡ ಕುಟುಂಬದ ರೈತನ ಮಗನ ಮನೆಗೆ ವಿಸಿಟ್ ಮಾಡಿರ್ತಕ್ಕಂಥದ್ದು. ಬಹುಶಃ ಬಡವರು ಯಾವುದೋ ಒಂದಿಷ್ಟು ತೊಟ್ಲು ಕಾರ್ಯಕ್ರಮ ಇರ್ಬೋದು, ದೇವಸ್ಥಾನ ಕಾರ್ಯಕ್ರಮ ಇರ್ಬೋದು, ಅಥವಾ ಯಾರೋ ಒಂದಿಷ್ಟು ಲಿಂಗಕ್ಕೆ ಆದರೂ ಕೂಡ ಮನೆ ಬಾಗಿಲಿಗೆ ಹೋಗಿ ಸಮಸ್ಯೆ ಕೇಳ್ತಕ್ಕಂಥ ವ್ಯಕ್ತಿ ಬಹುಶಃ ಶಿವಲಿಂಗಪ್ಪ. ಯಾವುದೇ ಒಂದಿಷ್ಟು ಕೆಲಸ ಮಾಡಲಿ ಫೋಜು ಲೆವೆಲ್ಲು ಬ್ಯಾನರು ಇಲ್ಲದೇ ಇವತ್ತು ತನ್ನಷ್ಟಕ್ಕೆ ತಾವೇ ಆನೆ ನಡೆದಿದ್ದ ದಾರಿ ಅನ್ನುವಂತೆ ಅರ್ಥಗರ್ಭಿತವಾಗಿ ಅವರ ಹೋರಾಟದ ಮೂಲಕ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಶಿವಲಿಂಗಪ್ಪರು ಸ್ನೇಹಿತರೆ. ಉತ್ತಮ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥವ್ರಿಗೆ ಗುರುತಿಸ್ತಕ್ಕಂಥ ಒಂದು ಕೆಲಸ ಅಪ್ಪು ಟಿ ಅವ್ರು ಮಾಡ್ತಾ ಇದ್ದಾರೆ. ಅವರಿಗೆ ಸಮಸ್ತ ಈ ಒಂದು ಸಂಡೂರು ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥದ್ದು ಸುಮ್ಮನೆ ಏನಲ್ಲ, ಅದು ಮನಸ್ಸಿನಲ್ಲಿ ಹುಟ್ಟಿ ಬಂದಿರಬೇಕು. ಯಾವುದೋ ಎಲ್ಲರೂ ದುಡ್ಡಿದ್ದಂಥವ್ರು ಅವ್ರು ಯಾರು ಸಮಾಜ ಸೇವೆ ಮಾಡಬೇಕು ಮನಸ್ಥಿತಿಗಳು ಇರಲ್ಲ. ಯಾಕಂದರೆ ಆ ಒಂದು ಮನಸ್ಥಿತಿ ಬರೋದು ಯಾರಿಗಪ್ಪ ಅಂದ್ರೆ ಆ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಬಂದಿರತಕ್ಕಂಥ ಆ ಒಂದು ಸಮುದಾಯಗಳನ್ನು ನೋಡಿರ್ತಕ್ಕಂಥ, ಪಕ್ಕದಲ್ಲೇ ಕಂಡು ಎಷ್ಟೋ ಸಮಸ್ಯೆಗಳನ್ನು ಎದುರಿಸಿ ಬಂದಿರತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಈ ಸಮಾಜ ಸೇವೆಯನ್ನು ಮಾಡ್ತಾರೆ. ಯಾಕಂದರೆ ಬಿಸ್ನೆಸ್ ಮಾಡೋಂಥವ್ರಾಗಿರಲಿ ಅಥವಾ ವ್ಯಾಪಾರ ಮಾಡೋಂಥವ್ರು ಯಾವತ್ತೂ ಕೂಡ ಈ ಸಮಾಜ ಸೇವೆಯನ್ನು ಪರಿಗಣಿಸೋದಿಲ್ಲ. ಹಾಗಾಗಿ ಸಮಾಜ ಸೇವೆ ಅಂದರೆ ಅವರು ತಮ್ಮ ಹುಟ್ಟು ಜೀವನದಲ್ಲಿ ಎಲ್ಲವನ್ನೂ ಅನುಭವಿಸಿರ್ತಕ್ಕಂಥವ್ರು. ಅಂಥವ್ರು ಏನನ್ನ ಒಂದು 4 ರೂಪಾಯಿ ಕಂಡು ಅಥವಾ ತಮ್ಮ ವೃತ್ತಿ ಜೀವನದಲ್ಲಿ ತಮ್ಮ ಪಾಡಿ ತಾವು ಬದುಕ್ತಾ ಮತ್ತು ಅವರು ಇನ್ನೊಬ್ಬರಿಗೂ ಸಹಾಯ ಮಾಡ್ತಕ್ಕಂಥ ಮನೋಸ್ಥಿತಿಯನ್ನು ಯಾರು ಹೊಂದಿರ್ತಾರೆ ಅವರು ಸಮಾಜಕ್ಕೆ ಒಳಿತು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂಥವ್ರನ್ನ ಗುರುತಿಸ್ತಕ್ಕಂಥದ್ದು ನಿಮ್ಮ ಒಂದು ಉತ್ತಮ ಕಾರ್ಯ, ಉತ್ತಮ ಸಮಾಜ ಸೇವೆ ಅಂತೇಳಿ ನಾನು ಭಾವಿಸ್ತೇನೆ. ಹೌದು ಸ್ನೇಹಿತರೆ, ಸಂಡೂರು ತಾಲೂಕಿನ ನಿರ್ಗತಿಕರ, ಬಡವರ ಹಾಗೂ ನಿರಾಶ್ರಿತರಿಗೆ ಸಹಾಯ ಹಸ್ತ ಚಾಚುವ ಮೂಲಕ ಸಮಾಜ ಸೇವಕರೆಂದೇ ಗುರುತಿಸಿಕೊಂಡಿರುವ ಎಂ ಶಿವಲಿಂಗಪ್ಪನವರು ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದವರಲ್ಲ. 1998ರಲ್ಲಿ ಅಶೋಕ್ ಲಾಡಿಯವರ ಪ್ರಭಾವಕ್ಕೆ ಒಳಗಾಗಿ ನಿರಂತರ ಸಂತೋಷ್ ಲಾಡ್ ಒಡನಾಡಿಗಳ ನಂತರ 2004ರಲ್ಲಿ ದಲಿತ ಪರ ಸಂಘಟನೆ ಮೂಲಕ ಹೆಜ್ಜೆ ಗುರುತು ಮೂಡಿಸಿ 2010ರಲ್ಲಿ BSP ತಾಲೂಕು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅಂಗವಿಕಲರಿಗೆ ಪಿಂಚಣಿ, ವಿಧವೆ ವೇತನ, ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ, ಜಾತಿ ಪ್ರಮಾಣ ಪತ್ರ, ರೈತರ ಹೊಲ ಪಹಣಿ, ಕೊಳವೆ ಬಾವಿ ಸೌಕರ್ಯ, ನೇರ ಸಾಲ, ಲೀಡ್ಕರ್ ಮನೆಗಳ ವ್ಯವಸ್ಥೆ, PUC ನಂತರ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ ವಸತಿ ಸೇರಿ ಇತರ ಜಿಲ್ಲೆಗಳಲ್ಲಿ ಅವಕಾಶ, ಖಾಸಗಿ ಕಂಪನಿಗಳಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ, ಸುಮಾರು 15ರಿಂದ 20 ಅಂತರ್ಜಾತಿ ವಿವಾಹಕ್ಕೆ ಸಹಕಾರ, ಬಡ ಕುಟುಂಬದ ಸಮುದಾಯಕ್ಕೆ ಉಚಿತ ಸಾಮೂಹಿಕ ವಿವಾಹ ಮಾಡುವುದರ ಮೂಲಕ ಎಂ ಶಿವಲಿಂಗಪ್ಪನವರು ಬಡವರ ಹಾಗೂ ನಿರ್ಗತಿಕರ ಸಮುದಾಯಕ್ಕೆ ನೆರವು ಹಾಗೂ ಕೈಲಾದಷ್ಟು ಸಹಾಯ ಹಸ್ತ ಚಾಚುವ ಮೂಲಕ ಗಮನ ಸೆಳೆದಿದ್ದಾರೆ. ಅಟ್ಲೀಸ್ಟ್ ಬರೀ ಓದೋದು ಬರೆಯೋದು ಆಗ್ತೀವಿ, ನಾವು ಆಚಾರ ವಿಚಾರಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಹೌದು. ಈಗ ನಾವೀಗ ಆಲ್ರೆಡಿ ಪ್ರತಿಯೊಂದು ಅಂಬೇಡ್ಕರ್ ಜಯಂತಿ ಒಂದು ವಿಲೇಜ್ಗಳಿಗೆ ಹೋಗ್ತಾ ಇದ್ದೀವಿ. ಈಗ ಕೊಡಲ್ ಆಗಿರ್ಬೋದು, ಯಶವಂತ ನಗರ ಆಗಿರ್ಬೋದು, ಈ ಥರ ವಿಲೇಜ್ಗಳು ಹೋದಾಗ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಫಸ್ಟು ನೀವು ಮೊದಲು ಮಾಡಬೇಕಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಗುರಿ ಏನು, ಕನಸೇನಾಗಿತ್ತು ಅಂದರೆ ಶಿಕ್ಷಣನ ಕೇವಲ SSLC ಅಥವಾ PVCನೋ ಡಿಗ್ರಿನೋ ಮಾಡಿಸೋದಲ್ಲ, ಕೇವಲ ಉದ್ಯೋಗ ಅಥವಾ ನಮ್ಮ ಮಗ ಉದ್ಯೋಗ ಸಿಗ್ತದೆ ಅನ್ನೋದಲ್ಲ, ಅವನು ಜ್ಞಾನವಂತನಾಗೋದಕ್ಕೆ ಶಿಕ್ಷಣ ಪಡಿಬೇಕು ವಿನಃ ಉದ್ಯೋಗ ಅಥವಾ ಅವರ ಕುಟುಂಬ ನಿವಾರಣೆಗೆ ಮಾಡೋಕ್ಕೋಸ್ಕರ ಅಂಬೇಡ್ಕರ್ ಯಾವತ್ತೂ ಕೂಡ ಶಿಕ್ಷಣ ಕಲಿಯಲಿಲ್ಲ. ಸಮಾಜದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಏನಪ್ಪ ಅಂದ್ರೆ ಜ್ಞಾನದ ಪರಿವರ್ತನೆ ಆಗದ ಹೊರತು ಶಿಕ್ಷಣ
ಪೂರ್ತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಒಂದು ನಾನು ಈಗ ಹಳ್ಳಿಗಳಲ್ಲೇ ಹೋದಾಗ ಏನು ಹೇಳ್ತೇನೆ ಅಂದರೆ, ಈ ಜಾತ್ರೆ ಪರಸು ಮಾರಮ್ಮ ಹುಲಿಗೆಮ್ಮ ಇವ್ರನ್ನೆಲ್ಲ ಮಾಡೋದು ಕಡಿಮೆ ಮಾಡಿ ಅವ್ರಿಗೆ ಖರ್ಚು ಮಾಡೋ ದುಡ್ಡನ್ನು ನಿಮ್ಮ ಮಕ್ಕಳಿಗೆ ಮೀಸಲಿಡಿ, ನಿಮ್ಮ ಮಕ್ಕಳಿಗೆ ಡೆಪಾಸಿಟ್ ಮಾಡಿ. ನೀವತ್ತು ಒಂದು ಸಲ ಹುಲಿಗೆಮ್ಮ ಎಲ್ಲಮ್ಮ ಮಾರಮ್ಮ ದುರ್ಗಮ್ಮಿಗೆಲ್ಲ ಹೋದರೆ ಮಿನಿಮಮ್ ಅಂದ್ರೆ ಬಸ್ಸು ಫ್ರೀ ಅಂದರೂ ಕೂಡ ಈಗ ಅಲ್ಲಿ ಹೋಗಿ ಮಾಡ್ಕೊಂತೇನೆ 2,000-3,000 ರೂಪಾಯಿ ಹೋಗುತ್ತೆ. ಆ ದುಡ್ಡನ್ನು ನೀವು ಒಂದು ಸಲ ಹೋಗೋದನ್ನ ಒಂದು 10 ವರ್ಷಗಳು ಕಲಿಕ್ರಿ, ಡೆಪಾಸಿಟ್ ಮಾಡಿ. ಅದೇ ದುಡ್ಡನ್ನ ನಿಮ್ಮ ಮಕ್ಕಳು ಜೀವನದಾಗ ಏನು ಆಗಬೇಕಂತ ಕನ್ಸ್ಕೊಂಡ್ರೆ ಅದಕ್ಕೆ ಮುಟ್ಟುತ್ತೆ. ಈ ದುರ್ಗಮ್ಮ ಹುಲಿಗೆಮ್ಮ ಅವ್ರಿಗೆ ಕೊಡೋದ್ರಿಂದ ಇದು ನೀರಿನಲ್ಲಿ ಹೋಮ ಮಾಡ್ದಂಗೆ, ಹೊಳೆಯಲ್ಲಿ ಹುಂಚೆಣ್ಣು ತೊಳ್ದಂಗೆ. ದಯಮಾಡಿ ನೀವು ಈ ಕೆಲಸಗಳು ಬಿಡ್ರಿ ಅಂತೇಳಿ ನಾವು ಸಾಕಷ್ಟು ಕೆಲಸ ಹಳ್ಳಿಗಳಲ್ಲಿ ನಾವು ಅವರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು, ಅಂಬೇಡ್ಕರ್ ಜಯಂತಿ ಬಂದಿರಲಿ, ಬಾಬು ಜಗಜೀವನರಾಮ್ ಜಯಂತಿ ಬರಲಿ, ಬೇರೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದಲ್ಲಿ ನಾವು ಹೆಚ್ಚು ಅಂಬೇಡ್ಕರ್ ಆದ್ಯ ಕರ್ತವ್ಯವಾಗಿರ್ತಕ್ಕಂಥ ಮೊದಲನೇದು ಶಿಕ್ಷಣ, ಅದಾದಮೇಲೆ ಸಂಘಟಿಕರಾಗಿ ಅದ್ರ ಜೊತೆಗೆ ಆರ್ಥಿಕವಾಗಬೇಕಾದ್ರೆ ನೀವು ಕಾಯಕವನ್ನೇ ಬಸವಣ್ಣನ ನೆನೀರಿ. ಬಸವಣ್ಣ ನೆನೆಯೋದ್ರಿಂದ ನಿಮ್ದೇನು ಇದಿಲ್ಲ. ಆತ ಕಣ್ಣಿಗೆ ಕಾಣುವ ದೇವರು, ಕಣ್ಣಿಗೆ ಕಂಡಿರ್ತಕ್ಕ ಕಲಿಯುಗದ ದೇವರು. ಅವರಿಗೆ ಈಗಿರ್ತಕ್ಕಂಥ ದೇವರು ಯಾರು ಅನ್ನಿದ್ರೆ ಬಸವಣ್ಣ, ಬುದ್ಧ, ಅಂಬೇಡ್ಕರ್. ಇವರ ನೆನೆದು ಅವರ ಆದರ್ಶಗಳನ್ನು ತಮ್ಮ ಮೈಗೂಡಿಸ್ಕೊಂಡ್ರೆ ಮಾತ್ರ ಈ ಒಂದು ನಿಮ್ಮ ಬದುಕು ಹಸನಾಗುತ್ತೆ ವಿನಃ ಗುಡಿ ಗುಂಡರ ಜಾತ್ರೆಗಳು ಕರೆದೆ ಪರ್ಸು ಮಾಡಿದೆ ಅಂದರೆ ಸಾಲ ಹೊರೆ ಆಗ್ತತೆ. ಆ ಸಾಲದ ಹೊರೆಯಿಂದ ತೀರ್ಸ್ಬೇಕಂದ್ರೆ ಊರು ಬಿಟ್ಟು ಮಕ್ಕಳು ಮರಿ ಬಿಟ್ಟು ಬೇರೆ ಗೊತ್ತಿಲ್ಲದ ಪ್ರದೇಶದಲ್ಲಿ ಹೋಗಿ ದುಡ್ದು ಆ ಸಾಲವನ್ನು ತೀರ್ಸ್ತಕ್ಕಂಥದ್ರಿ. ಇದು ಆಗಬಾರ್ದು ಅನ್ನೋದಾದರೆ ನೀವು ಹೆಚ್ಚು ಮೌಢ್ಯತೆಗಳಿಗೆ ಕಡಿಮೆ ಮಾಡಿರಿ, ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಒತ್ತು ಕೊಡಿ ಅಂತಕ್ಕಂಥ ಮನೋಭಾವವನ್ನು, ಅರಿವು ಕಾರ್ಯಕ್ರಮಗಳನ್ನು ನಮಗೆ ಎಲ್ಲಿ ಅವಕಾಶಗಳು ಸಿಗ್ತಾವೆ ಅಲ್ಲೆಲ್ಲ ನಾವು ನಮ್ಮ ಸಂಘ ಸಂಸ್ಥೆ ಕಡೆಗಿಂದ, ಅಂಬೇಡ್ಕರ್ ಸಂಘದಿಂದ ಆಗಿರಲಿ, ಮತ್ತು DSSಲಿಂದಾಗಿರಲಿ, ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ DSSಲಿಂದಾಗಿರಲಿ, ಮತ್ತು ಎಲ್ಲಿ ಹೋದರೂ ಕೂಡ ಇಂಥ ಒಂದು ಮಾನದಂಡ ಇಟ್ಕೊಂಡು ಅಂಬೇಡ್ಕರ್ ಕನಸು ನನಸು ಮಾಡ್ತಕ್ಕಂಥದ್ದು, ಬುದ್ಧನ ಕನಸು ನನಸು ಮಾಡ್ತಕ್ಕಂಥದ್ದು ಮತ್ತು ಬಸವಣ್ಣನ ಕನಸು ನನಸು ಮಾಡ್ತಕ್ಕಂಥ ಕೆಲಸ ನಾವು ನಿತ್ಯನೂ ಮಾಡ್ತಾನೇ ಇದ್ದೀವಿ. ಏನು ಸರ್ಕಲ್ ಬಗ್ಗೆ ತಮ್ಮ ಅಭಿಪ್ರಾಯ ಇತ್ತು, ಅಂಬೇಡ್ಕರ್ ಸರ್ಕಲ್ ಆಗಬೇಕಂತಕ್ಕಂಥದ್ದು ಕೂಡ ಹೋರಾಟದಲ್ಲಿ ಬಹುಶಃ ಎಷ್ಟು ಮಟ್ಟಿಗೆ ಸಮಾಧಾನ ಸಿಕ್ಕಿದೆ ಹಾಗಾದರೆ ಶಿವಲಿಂಗಪ್ಪವರು? ಯಾಕೆ ಅದು ಕೂಡ ಒಂದಿಷ್ಟು ಏನು ಹೇಳ್ಬೋದು ಅಂತಕ್ಕಂಥದ್ದು ಕೂಡ ಸಾರ್ವಜನಿಕರು ಒಂದಿಷ್ಟು ಕುತೂಹಲ ಇದೆ ಸರ್. ಈಗ ಸರ್ಕಾರದ ಅಂದಾನೆ ಸ್ವಲ್ಪ ಕಾನೂನು ಕಟ್ಟಳೆಗಳು ಇರ್ತವೆ. ಅದು ಡಿಲೇ ಆಗಿದೆ ಅನ್ನೋದು ಎಲ್ಲರಿಗೆ ಮೇಲ್ನೋಟಿಗೆ ಗೊತ್ತಾಗುತ್ತೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಾನ್ಸ್ಟಿಟ್ಯೂಷನ್ ಬರೆದಿರ್ತಕ್ಕಂಥ ಮಹಾಪುರುಷ. ಅವರು ಕಾನೂನಾತ್ಮಕವಾಗಿ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಬೇಕಾದ್ರೆ ಸಮಯ ಹಿಡಿತೈತೆ. ಇದಕ್ಕೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಈಗ ನಮ್ಮ ಶಾಸಕರು, ನಮ್ಮ MP ಗಳು, ಸಂತೋಷ್ ಲಾಡ್, ತುಕಾರಾಮ್ ಸರ್, ಇವರೆಲ್ಲರೂ ಕೂಡ ಈ ಸರ್ಕಲ್ ಆಗಲಿ ಅಂತಕ್ಕಂಥ ಒಂದು ಒಳ್ಳೆಯ ಅಭಿಪ್ರಾಯಗಳಿಂದ ಇಟ್ಕೊಂಡು ಮಾಡಿರಿ. ಬಟ್ ಕಾನೂನಾತ್ಮಕವಾಗಿ ಮಾಡಿರಿ, ಅವ್ರಿಗೆ ಅಗೌರವ ಬರಬಾರ್ದು. ಅಂಬಾದಿಕ ದೃಷ್ಟಿಕೋನದಲ್ಲಿ ನಮಗೆ ಸರ್ಕಲ್ ಡಿಲೇ ಆಗಿದೆ ಅಂತ ಮೇಲೆ ಬೇರೆ ಎಲ್ಲರಿಗೆ ಕಾಣುತ್ತೆ. ಬಟ್ ಕಾನೂನಾತ್ಮಕ ಕಟ್ಟುವಾಗಿ ಭಾಳ ಚೌಕಟ್ಟಿನಲ್ಲಿ ಭಾಳ ಅಚ್ಚುಕಟ್ಟಾಗಿ ಕಾನೂನು ರೂಪದಲ್ಲಿ ತಂದು ಮಾಡ್ತಾ ಇದೀವಲ್ಲ, ಅದು ನಮಗೆ ಸಮಾಧಾನ ಇದೆ. ಒಂದು ಡಿಲೇ ಆದರೂ ಪರವಾಗಿಲ್ಲ, ಶಾಶ್ವತವಾದಂಥ ಪರಿಹಾರ. ಅದಕ್ಕೋಸ್ಕರ ನಮ್ಮ ಒಂದು ಏನಿದಾರ ನಮ್ಮ MP MLA ಅವರಾಗಿರ್ಬೋದು, ಸಂತೋಷ್ ಲಾಡ್ ಸಾಹೇಬರಾಗಿರ್ಬೋದು, ಇವರು ನಮ್ಮ ಹೋರಾಟಗಾರಗಳಿಗೆ ಮನವರಿಕೆ ಇದೆ. ಬಟ್ ಯಾರೋ ಒಂದು ಇವ್ರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಇದು ಒಂದು ಸಂದೇಶ ಇರಲಿ. ನೋಡಿ, ಯಾರು ದಾರಿ ತಪ್ಪಿಸೋ ಕೆಲಸ ಮಾಡಬೇಡಿ. ಅಂಬೇಡ್ಕರ್ ಸರ್ಕಲ್ ಆಗುತ್ತೆ, ಅಂಬೇಡ್ಕರ್ ಸುಸಜ್ಜಿತವಾಗಿ ಆಗುತ್ತೆ, ಕಾನೂನಾತ್ಮಕವಾಗಿ ಆಗುತ್ತೆ. ಎಲ್ಲ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ, ಆಡಳಿತನೂ ಸಾಥ್ ಕೊಟ್ಟಿದೆ, ನಮ್ಮ ಶಾಸಕರು MP ಗಳು ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ತುಕಾರಾಮ್ ಸರ್, ಅನ್ನಪೂರ್ಣಕ್ಕರು ಮತ್ತು ಸಂತೋಷ್ ಲಾಡ್ ಅವರು, ನಮ್ಮ ಎಲ್ಲ ಮತ್ತು ನಮ್ಮ ಡಿಸ್ಟಿಕ್ ಲೀಡರ್ಗಳು ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ನೀವು ತಾಳ್ಮೆಯನ್ನು ಕಳ್ಕೊಬೇಡ್ರಿ. ಬುದ್ಧ ಹೇಳಿದಾನೆ, ಅಂಬೇಡ್ಕರ್ ಹೇಳಿದ್ರೆ, ಬಸವಣ್ಣ, ತಾಳ್ಮೆಯನ್ನು ಯಾವತ್ತೂ ಕಳ್ಕೊಬೇಡ್ರಿ. ತಾಳ್ಮೆಯನ್ನು ಕಳ್ಕೊಂಡವರು ಏನು ಸಾಧನೆ ಮಾಡೋಕ್ಕಾಗಲ್ಲ. ನಾವು ಸಮಾಧಾನದಿಂದ ನೆಮ್ಮದಿನ ಕಟ್ಕೊಳ್ಬೇಕಾದ್ರೆ ಸಹನೆ ಭಾಳ ಮುಖ್ಯ ಅಂತ ಹೇಳ್ತಕ್ಕಂಥ ಅಂಶಗಳನ್ನು ನಾವು ಇಟ್ಕೊಂಡು ನಾವು ಈ ಒಂದು ಸಂಡೂರಿನ ಶಾಂತಿಯನ್ನು, ಸಂಡೂರಿನಲ್ಲಿ ಎಲ್ಲರೂ ಶಾಂತಿ ಪ್ರಿಯರು. ನಾವು ಕುಮಾರಸ್ವಾಮಿ ನೆಲದಲ್ಲಿ ಎಲ್ಲರೂ ಶಾಂತಿ ಪ್ರಿಯರಾಗಿರೋದ್ರಿಂದ ನಾವು ಅವರ ಈ ಒಂದು ಸಂಡೂರಿನ ಘನತೆ ಗೌರವಕ್ಕೆ ಚ್ಯುತಿ ಬರ್ದಂಗೆ, ಕಾನೂನಿಗೆ ಚ್ಯುತಿ ಬರ್ದಂಗೆ, ಆಡಳಿತಕ್ಕೂ ಚ್ಯುತಿ ಬರ್ದಂಗೆ ಏನು ಮಾಡ್ಬೇಕಾದ್ರೆ ಅದನ್ನ ಮಾಡ್ತಾನೆ ಇದ್ದೀವಿ. ಅದು ಖಂಡಿತವಾಗಲಿ ಅಂಬೇಡ್ಕರ್ ಸರ್ಕಲ್ಗೆ ನಮ್ಮ ತುಕಾರಾಮ್ ಸರ್ ಸಾಥ್ ಕೊಟ್ಟಿದ್ದಾರೆ, ಅನ್ನಪೂರ್ಣಕ್ಕರು ಸಾಥ್ ಕೊಟ್ಟಿದ್ದಾರೆ, ಮತ್ತು ನಮ್ಮ ಲೀಡರ್ಗಳು ಎಲ್ಲ ನಮ್ಮ ಸಮುದಾಯನೂ ಭಾಳ, ನಾವು ಹೇಳ್ದಂಗೆ ಸಮುದಾಯ ಭಾಳ ಅಚ್ಚುಕಟ್ಟಾಗಿ ಸಾಥ್ ಕೊಟ್ಟಿದೆ.
ಇವತ್ತು ನಮ್ಮ ಜೊತೆಗೆ ನಿಂತಿದ್ದು ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮ ಸಮುದಾಯ. ಅದಕ್ಕೋಸ್ಕರ ಅವ್ರಿಗೂ ನಾವು ಈ ಮೂಲಕ ಅಂಬೇಡ್ಕರ್ ಸರ್ಕಲ್ ಆಗಿದೆ, ಆಗ್ತಾ ಇದೆ, ಅದ್ರ ಬಗ್ಗೆ ಚಿಂತೆ ಬಿಡಿ. ನಾವು ಯಾವಾಗಲೂ ಅಂಬೇಡ್ಕರ್ ಏನು ಒಂದು ಕಾನ್ಸೆಪ್ಟ್ ಇದೆ ಅದ್ರ ಮೂಲಕ ನಾವು ಸಾರ್ತಕ್ಕಂಥದ್ದು ಅವರು ಒಂದು ಸಿದ್ಧಾಂತದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅವರು ಯಾವತ್ತೂ ಕೂಡ ಸಿಟ್ಟಿಗೆ ಓದೋರಲ್ಲ. ಅಂಬೇಡ್ಕರ್ ಅವರು ಎಷ್ಟೇ ಬೈಗುಳ ಬಂದ್ರೂ ಹಂಚ್ಕೊಂಡು ಮತ್ತು ಸಾಧನೆ ಮಾಡಿರ್ತಕ್ಕಂಥವ್ರವರು ಹಂಚ್ಕೊಂಬಲಿದ್ದಂಗೆ ಸಾಧನೆ ಮಾಡಲಿದ್ದಾರೆ ಯಾರೂ ಇಲ್ಲ. ಹಂಚ್ಕೊಂಡು ಏನೇನು ಬರ್ತಾವೆ ಎಲ್ಲವೂ ಹಂಗೆ ಹಂಚ್ಕೊಂಡಾಗೆ ಒಬ್ಬ ಲೀಡ್ರಾಗಿ ಹೊರಹೊಮ್ಮೋದು. ಹಂಗಾಗಿ ದಯಮಾಡಿ ನೀವು ಯಾರು ಬೇಕಾಬಿಟ್ಟು ಮಾತಾಡ್ತಕ್ಕಂಥವ್ರಿಗೆ ಕಿವಿ ಕೊಡಬೇಡ್ರಿ. ಅದು ಸರ್ಕಲ್ ಬಗ್ಗೆ ಶಿಸ್ತುಬದ್ಧವಾಗಿ ನ್ಯಾಯಬದ್ಧವಾಗಿ ಮಾಡ್ತಕ್ಕಂಥ ಕೆಲಸ ಈ ಸಂಘದ ಅಂಬೇಡ್ಕರ್ ಸಂಘದವರಾಗಿರ್ಬೋದು, ದಲಿತ ಪರ ಸಂಘಟನೆಗಳಾಗಿರ್ಬೋದು, ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯರಾಗಿರ್ಬೋದು, ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹಂಗಾಗಿ ಈ ಸಂಘಟನೆಯಲ್ಲಿ ಎಲ್ಲರಿಗೂ ಹೆಮ್ಮೆ ಇದೆ, ಸರ್ಕಲ್ ಆಗ್ತಾ ಇದೆ ಅಂತ. ಆಗುತ್ತೆ, ತಲೆ ಕೆಡಿಸ್ಕೊಬೇಡ್ರಿ. ಯಾಕ್ರಿ ಕೆಟ್ಟ ಮಾತುಗಳಿಗೆ ಕಿವಿ ಕೊಡ್ದೇನೆ ಅನ್ಯರಿಗೆ ಇದು ಕೊಡ್ದೇನೆ ಶಾಂತಿಯುತವಾಗಿರ್ರಿ ಅಂತ ಈ ಮೂಲಕ ತಮ್ಮ ಟಿ ವಿ ಒಂದು ಅಪ್ಪು ಟಿ ವಿ ಮೂಲಕ ನಾವು ಅವರಿಗೆ ಕರೆ ಕೊಡ್ತೇವೆ.